ನಮಸ್ತೆ ಗೆಳೆಯರೇ, ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಕೇಂದ್ರ ಸರ್ಕಾರದ ಹರ್ ಘರ್ ಜಲ್ ಯೋಜನೆ, ಜಲ್ ಜೀವನ್ ಯೋಜನೆ ಒಂದು ಪುಟ್ಟ ಗ್ರಾಮದಲ್ಲಿ ವಿಫಲವಾಗಿದೆ. ಕರ್ನಾಟಕದ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಚಿಕ್ಕಮತ್ತೂರು ಎಂಬ ಗ್ರಾಮದಲ್ಲಿ ಈ ಯೋಜನೆ ಬರೀ 165 ಮನೆಗಳು ಇರುವಂತಹ ಈ ಯೋಜನೆ ವಿಫಲವಾಗಿದೆ. ಕೇಂದ್ರ ಸರ್ಕಾರದ ಜಲ್ ಜೀವನ್ ಯೋಜನೆ ಅಡಿಯಲ್ಲಿ 12 ಕೋಟಿ ಮನೆಗಳಿಗೆ ನೀರಿನ ಸಂಪರ್ಕವನ್ನು ಒದಗಿಸಿದ್ದೇವೆ ಎನ್ನುವ ಮಾಹಿತಿಯನ್ನು ಕೊಡುತ್ತಾರೆ. ಆದರೆ 165 ಮನೆ ಇರುವಂತಹ ಒಂದು ಪುಟ್ಟ ಹಳ್ಳಿಯಲ್ಲಿ 2021ರಲ್ಲಿ ಪೂರ್ಣಗೊಂಡಂತಹ ಜಲಜೀವನ್ ಯೋಜನೆ ಇಲ್ಲಿಯವರೆಗೆ ಆ ಊರಿನ ಜನರಿಗೆ ನೀರಿನ ಸೌಲಭ್ಯ ಒದಗಿಸಿಲ್ಲ. ಕರ್ನಾಟಕದಲ್ಲಿ ಇರುವಂತಹ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ಚಿಕ್ಕಮತ್ತೂರು ಗ್ರಾಮ ಎಂಬ 165 ಮನೆಗಳಿರುವಂತಹ ಒಂದು ಪುಟ್ಟ ಹಳ್ಳಿಗೆ 74,10,863 ರೂಪಾಯಿ ಅನುದಾನವನ್ನು ಬಿಡುಗಡೆಯಾಗಿದೆ. ಆದರೆ ಇಲ್ಲಿಯವರೆಗೆ ಕೆಲಸ ಪೂರ್ಣಗೊಂಡಿದೆ ಅಂತ ಅಂದು ಮಾಹಿತಿ ಬಂದಿದೆ. ಆದರೆ ಆ ಊರಿನ ಜನರಿಗೆ ಇಲ್ಲಿಯವರೆಗೆ ಅವ್ರ ನಳಗಳಿಗೆ ನೀರಿನ ಸಂಪರ್ಕ ಒದಗಿಸಿಲ್ಲ, ನೀರು ಬಿಡುಗಡೆ ಮಾಡಿಲ್ಲ, ಟ್ಯಾಂಕಿಗೆ ನೀರನ್ನು ತುಂಬಿಸಿಲ್ಲ. ಈ ಯೋಜನೆ 17ನೇ ತಾರೀಕು 2ನೇ ತಿಂಗಳ 2021ಕ್ಕೆ ಗ್ರಾಮ ಸಭೆಯಲ್ಲಿ ಅನುಮೋದನೆ ಸಿಕ್ಕಿದೆ. ನಂತರ 28/9/2021ಕ್ಕೆ ಕಾರ್ಯರೂಪಕ್ಕೆ ಬಂದಿದೆ ಹಾಗೂ 27/12/2021ಗೆ ಪೂರ್ಣಗೊಂಡಿದೆ ಎನ್ನುವ ಮಾಹಿತಿ ಅಧಿಕಾರಿಗಳ ಹತ್ರ ಇದೆ. ಆದರೆ ಇವತ್ತಿನವರೆಗೂ ಈ ಊರಿಗೆ, ಈ ಟ್ಯಾಂಕಿಗೆ ನೀರನ್ನು ಏರಿಸಿಲ್ಲ. 165 ಮನೆ ಇರುವಂತಹ ಒಂದು ಪುಟ್ಟ ಹಳ್ಳಿಯ, ಒಂದು ಪುಟ್ಟ ಗ್ರಾಮದ ಈ ಕಥೆ. ಆದರೆ ಸರ್ಕಾರದವರು ಹೇಳುತ್ತಾರೆ 12 ಕೋಟಿ ಜನರಿಗೆ ನಾವು ನೀರನ್ನು ಸೌಲಭ್ಯವನ್ನು ಒದಗಿಸಿದ್ದೇವೆ. ಅಂದರೆ ಯಾವ ರೀತಿ ಒದಗಿಸಿದ್ದಾರೆ ಎನ್ನುವ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋದು ತುಂಬ ಕಷ್ಟಕರ ಮಾತುವಾಗಿದೆ. ಈ ಯೋಜನೆಯಡಿಯಲ್ಲಿ 165 ಮನೆಗಳಿಗೆ ಕೇಂದ್ರ ಸರ್ಕಾರದ ಅನುದಾನ 33,34,888 ರೂಪಾಯಿ ಹಾಗೂ ರಾಜ್ಯ ಸರ್ಕಾರದ ಅನುದಾನ 33,34,888 ರೂಪಾಯಿ ಆಗಿದೆ. ಇದರ ಪ್ರಕಾರ ಲೆಕ್ಕ ಹಾಕಿದರೆ 165 ಮನೆಗೆ, ಒಂದು ಮನೆಗೆ 44,914 ರೂಪಾಯಿ ಬರುತ್ತದೆ. ಈ ಯೋಜನೆಗೆ ಇಷ್ಟು ದೊಡ್ಡ ಮೊತ್ತದ ಹಣವನ್ನು ಒಂದು ಮನೆಗೆ ಬರುವಂತಹ ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದು ಸಂಬಂಧಪಟ್ಟಂತಹ ಅಧಿಕಾರಿಗಳು, ಸಂಬಂಧಪಟ್ಟಂತಹ ಇಂಜಿನಿಯರ್ಗಳು ಹಾಗೂ ಅಭಿವೃದ್ಧಿ ಅಧಿಕಾರಿಗಳು, VWSC ಪಂಚಾಯತಿ ಅಧಿಕಾರಿಗಳು ಇವರೆಲ್ಲರೂ ಇದನ್ನು ಕೆಲಸವನ್ನು ಪೂರ್ಣಗೊಂಡದೆ, ಊರಿಗೆ ಜನರಿಗೆ ನೀರನ್ನು ಕೊಡದೆ ಯಾವ ರೀತಿ ಅನುದಾನವನ್ನು ಬಿಡುಗಡೆ ಮಾಡಿದರು ಎನ್ನುವ ಬಗ್ಗೆ ಮಾಹಿತಿ ನೀಡಬೇಕು ಕೇಂದ್ರ ಸರ್ಕಾರದ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು. ಇದಕ್ಕೆ ಸಂಬಂಧಪಟ್ಟಂತಹ ಇಂಜಿನಿಯರ್ ಶ್ರೀ ಮಹಾಂತೇಶ್ ಹಿರೇಮಠ್ ಸರ್ ಅವರು ಹಾಗೂ ಏಜೆನ್ಸಿ RM ಪುಟ್ಟನಗೌಡ್ರವರು ಕೆಲಸ ಪೂರ್ಣಗೊಂಡು 943 ದಿನಗಳಾಗಿದೆ. ದಯಮಾಡಿ ನೀವು ಸಂಬಂಧಪಟ್ಟಂತಹ ಎಲ್ಲ ಅಧಿಕಾರಿಗಳು, ಎಲ್ಲ ಕಾರ್ಯನಿರ್ವಾಹಕನ ಅಧಿಕಾರಿಗಳು, ಇಂಜಿನಿಯರ್ಗಳು, ಅಭಿವೃದ್ಧಿ PDOಗಳು, VWSC ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಎಲ್ಲರೂ ಏನೈತಲ್ಲ ಇದರ ಸಂಬಂಧಪಟ್ಟಂತಹ ಎಲ್ಲ ಇಲಾಖೆದವರು ನಾಳೆ ಚಿಕ್ಕಮತ್ತೂರು ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿ ಇದ್ದಂತಹ ಎಲ್ಲ ಮಾಹಿತಿಯನ್ನು ತೆಗೆದುಕೊಳ್ಳಬೇಕು. ಇಲ್ಲವಾದರೆ ನಮ್ಮ ಯೂಟ್ಯೂಬ್ ಚಾನಲಿಂದ ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಮಾಹಿತಿ ತಲುಪುವಂತೆ ಮಾಡುತ್ತೇವೆ.